ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ವಿಶೇಷತೆ ಬಂದು ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2 ಇಟ್ಟಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ? ಫೈಲ್ ನಂಬರ್ 1 ಹ್ಯಾಪಿ ಮ್ಯಾನ್ ಇದೆ ಆ್ಯಂಡ್ ಫೈಲ್ ನಂಬರ್ 2 ಗ್ಲೋಬಲ್ ಇದೆ. ಸೊ ನನ್ನ ಬ್ಯೂಟಿಫುಲ್ ಸೋಲ್ಸ್ಗೆ ನಾನು ಹೇಳೋದೊಂದೇ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಒಂದು ಇನ್ಸ್ಟಾ ಫ್ಯಾಮಿಲಿಯವ್ರಿಗೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಯಾಕೆ ಅಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮದೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಖಂಡಿತ ನಿಮ್ಮ ಒಂದು ಎಲ್ಲ ಮಾಹಿತಿಗಳನ್ನ ಕೊಟ್ಟು ನೀವು ರೀಡಿಂಗ್ನ ನೋಡಿಸ್ಬೇಕಾಗತ್ತೆ. ಖಂಡಿತ ನಿಮಗೆ ನಿಮ್ಮ ಪ್ರಾಬ್ಲಮ್ಸ್ಗೆ ಗೈಡೆನ್ಸ್ ಮತ್ತು ಸೊಲ್ಯೂಷನ್ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಫೈಲ್ ನಂಬರ್ 1 ಹ್ಯಾಪಿ ಮ್ಯಾನ್ನ ಚಾಯ್ಸ್ ಮಾಡಿದಿರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಆ್ಯಂಡ್ ಏನೇ ಬರಲಿ ಜೀವನದಲ್ಲಿ ಧೈರ್ಯವಾಗಿ ಎದುರಿಸೋ ಒಂದು ಮನಸ್ಥಿತಿ ಕೊಡಲಿ, ಧೈರ್ಯ ಕೊಡಲಿ ಅಂತ ಹೇಳ್ತಾ, ಫೈಲ್ ನಂಬರ್ 1 ಯಾರೆಲ್ಲ ಇದ್ದೀರಾ ಅವರಿಗೆ ಯಾವೆಲ್ಲ ವಿಷಯಗಳು ಬಂದಿದೆ ನಿಮ್ಮ ಲವ್ ಲೈಫ್ನಲ್ಲಿ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ನನ್ನ ಇನ್ಸ್ಟಾ ಫ್ಯಾಮಿಲಿ ಪ್ರತಿಯೊಬ್ಬರು ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನೋಡೋಣ ಯಾವೆಲ್ಲ ವಿಚಾರಗಳು ಬರುತ್ತೆ ನಿಮ್ಮ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅಂತ ತಿಳ್ಕೊಳ್ಳೋಣ. ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಪ್ರೀತಿ ವಿಚಾರದಲ್ಲಿ ತುಂಬಾ ಒಳ್ಳೆ ಕಾರ್ಡ್ಸ್ ಬಂದಿದೆ ಅಂತ ಹೇಳ್ತೀನಿ. ಐ ಡೋಂಟ್ ನೋ, ಹ್ಯಾಪಿ ಮ್ಯಾನ್ ಸೆಲೆಕ್ಟ್ ಮಾಡಿರೋರೆಲ್ರಿಗೂ ಅದ್ಭುತವಾಗಿ ಕಾರ್ಡ್ ಬಂದಿದೆ. ಹ್ಯಾಪಿ ಮ್ಯಾನ್ಗೆ ಈ ಥರ ಹೊಟ್ಟೆ ಸವರೋದ್ರಿಂದ ನಿಮಗೆ ಭಾಳಷ್ಟು ನಿಮ್ಮ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿಯಾಗುತ್ತಂತೆ. ಜೊತೆಗೆ ಒಂದು ಮನಿ ಅಟ್ರಾಕ್ಟ್, ವೆಲ್ತ್ ಅಟ್ರಾಕ್ಟ್ ಕೂಡ ಆಗುತ್ತಂತೆ. ಸೊ ಯಾರ ಮನೇಲೆಲ್ಲ ಇದೆ, ಫ್ಯೂ ಮಿನಿಟ್ಸ್ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೋಡಿ. ಅದೇ ರೀತಿ ಕಾರ್ಡ್ಸ್ ಬಂದಿದೆ. ಯಾರೆಲ್ಲ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದಿರೋ ಹ್ಯಾಪಿ ಮ್ಯಾನ್ನ, ನಿಮ್ಮ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಪ್ರೇಮಿ ಅಂದರೆ ನಿಮ್ಮ ಪಾರ್ಟ್ನರ್ ಕಮಿಟ್ಮೆಂಟ್ ಕೊಡೋದ್ರಲ್ಲಿದ್ದಾರೆ. ನೀವು ಎಷ್ಟು ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ತಿದ್ರಿ ಅಂದರೆ 5 ವರ್ಷ, 4 ವರ್ಷ, 5 ವರ್ಷ ಅಥವಾ 8-10 ವರ್ಷ ನಿಮ್ಮ ಪ್ರೀತಿಗೋಸ್ಕರ, ಮದುವೆಗೋಸ್ಕರ ಕಾಯ್ತಿರೋರಿಗೆಲ್ರಿಗೂ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡೋದ್ರಲ್ಲಿದ್ದಾರೆ ನಿಮ್ಮ ಪರ್ಸನ್. ಆ್ಯಂಡ್ ನಿಮಗೆ ಮದುವೆ ಕಮಿಟ್ಮೆಂಟ್ ಕೊಡೋದ್ರಲ್ಲಿದ್ದಾರೆ. ನೀವಿಬ್ಬರು ಪಾಸ್ಟ್ ಲೈಫಿಂದ ಜನ್ಮಾಂತರದ ನಂಟಿರುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ರೀಡಿಂಗ್ ಫೈಲ್ ನಂಬರ್ 1 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ. ಈ ಒಂದು ಫೈಲ್ ಸೆಲೆಕ್ಟ್ ಮಾಡಿರೋರಿಗೆ ಈ ಒಂದು ರೀಡಿಂಗ್ ಸಿಗ್ತಿರೋದಕ್ಕೆ. ನೋಡಿ, ನೀವು ಅಷ್ಟು ವರ್ಷ ಪೇಷನ್ಸಿಂದ ಇದ್ದು ಕಾಯ್ದಿದ್ದಕ್ಕೆ ಎಷ್ಟೊಂದು ಜಗಳಗಳು, ನೋವುಗಳು, ಡಿಸಪಾಯಿಂಟ್ಮೆಂಟ್ಗಳು ಎಲ್ಲ ನೋಡಿದ್ರೂ ಆ ಪೇಷನ್ಸು ನಿಮ್ಮನ್ನ ಈಗ ಆ ಪೇಷನ್ಸ್ ಅನ್ನೋ ಬೀಜ ಮೊಳಕೆ ಹೊಡೆದು ಗಿಡವಾಗಿ ಬೆಳೀತಿದೆ ಅಂತ ಹೇಳ್ತೀನಿ. ಆ್ಯಂಡ್ ಒಳ್ಳೆ ಬ್ಲೆಸ್ಸಿಂಗ್ ಸಿಗ್ತಿದೆ ನಿಮಗೆ. ನಿಮ್ಮ ಪಾರ್ಟ್ನರ್ ಒಂದು ಒಳ್ಳೆ ಕಮಿಟ್ಮೆಂಟ್ ಕೊಡ್ತಾರೆ. ಒಂದು ಮದುವೆ ಆಗೋ ಯೋಗ ನಿಮ್ಮಿಬ್ರಿಗೂ ಖಂಡಿತ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ಯಾರೆಲ್ಲ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ನೋಡಿ, ಬ್ಯೂಟಿಫುಲ್ ಸೋಲ್ಸ್, ನಾನು ಹೇಳೋದು ಇಷ್ಟೇ, ಯಾವಾಗಲೂ ಅಷ್ಟೇ ತಾಳ್ಮೆ ಅನ್ನೋದು ಬೇಕು ಜೀವನದಲ್ಲಿ. ಒಂದೇ ದಿನಕ್ಕೆ ಏನೂ ಸಿಗೋದಿಲ್ಲ, ಒಂದೇ ದಿನಕ್ಕೆ ಏನೂ ಆಗೋದು ಇಲ್ಲ ಕೂಡ. ಏನಾದರೂ ಈಗ ಒಂದು ಬೀಜ ಬಿತ್ತುತ್ತೀವಿ ಅಂತ ಅಂದರೆ ಅದಕ್ಕೆ ಆದಂಥ ಟೈಮ್ ಇರುತ್ತೆ, ಇಷ್ಟು ದಿನಗಳು ಅಂತ. ಆ ದಿನಗಳಾದಮೇಲೆ ಮೊಳಕೆ ಬರೋದು. ನೀವು ಸುಮ್ಮನೆ ಕೋಪ ಅನ್ನೋ ಜೆಳ್ಳಿರುತ್ತಲ್ಲ ಬೀಜದಲ್ಲಿ, ಜೆಳ್ಳು ಅಂತ ಬರುತ್ತಲ್ಲ, ಉಪಯೋಗಕ್ಕೆ ಬರದೇ ಇರುವಂಥ ಮಾತುಕತೆಗಳನ್ನೆಲ್ಲ ಹಾಡಿ ಅದನ್ನ ಬೆಳೆಸ್ತಾ ಹೋದರೆ ರಿಲೇಷನ್ಶಿಪ್ ಅನ್ನೋದು ಹಾಳಾಗುತ್ತೆ. ಈ ಪೇಷನ್ಸಿಂದ ಒಂದು ಒಳ್ಳೆ ರೀತಿ ಪ್ರೀತಿ ಅನ್ನೋ ಬೀಜ ಬಿತ್ತಿದಾಗ ಗ್ರೋತ್ ಆಗುತ್ತೆ. ಒಂದು ಗಿಡವಾಗಿ, ಒಂದು ಮೊಳಕೆ ಹೊಡೆದು ಗಿಡವಾಗಿ ಬೆಳೆಯುತ್ತೆ.
ಸೊ ಹಾಗೆ ಜೀವನದಲ್ಲಿ ಪೇಷನ್ಸ್ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ಯಾರೆಲ್ಲ ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದಿರೋ ಕಂಗ್ರ್ಯಾಚುಲೇಷನ್ಸ್ 1 ಸೆಕೆಂಡ್ ಅಂತ ಹೇಳ್ತಾ ಪೈಲ್ ನಂಬರ್ 1 ಅವ್ರಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ರೀಡಿಂಗ್. ಆ್ಯಂಡ್ ಪೈಲ್ ನಂಬರ್ 2 ಯಾರೆಲ್ಲ ಈ ಒಂದು ಗ್ಲೋಬಲ್ನ ಸೆಲೆಕ್ಟ್ ಮಾಡಿದ್ರಿ ಅವ್ರಿಗಾಗಿ ಏನು ಬರ್ತಿದೆ ರೀಡಿಂಗಲ್ಲಿ ಅನ್ನೋದನ್ನ ನೋಡೋಣ. ಸೊ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿರೋರು ತುಂಬ ಪ್ರಾಕ್ಟಿಕಲ್ ಮೈಂಡ್ಸೆಟ್ ಇರೋರು ಅಂತ ಇಲ್ಲಿ ಚಾನಲ್ ಆಗ್ತಿದೆ ನನಗೆ. ಸೊ ನೋಡೋಣ ಯಾವೆಲ್ಲ ವಿಚಾರಗಳು ಬರುತ್ತೆ. ವಾವ್, ಭಾಳಷ್ಟು ಜನ ನಿಮ್ಮ ಪ್ರೀತಿ ಜೀವನದಲ್ಲಿ ಪೈಲ್ ನಂಬರ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗಾಗಿ ಏನು ಬಂದಿದೆ ಅಂತ ಅಂದರೆ ಕನ್ಫ್ಯೂಷನ್ಸು ಮತ್ತು ಅನುಮಾನ ಜಾಸ್ತಿ ನಿಮ್ಮ ಪಾರ್ಟ್ನರ್ ಜೊತೆ. ಆ್ಯಂಡ್ ನಿಮ್ಮ ಲವ್ ಲೈಫಲ್ಲಿ ತುಂಬಾ ಏರುಪೇರು ನೋಡಿದ್ದೀರಾ. ನಿಮ್ಮ ಪ್ರೀತಿ ಜೀವನದಲ್ಲಿ ಥರ್ಡ್ ಪಾರ್ಟಿ ಕೂಡ ಎಂಟ್ರಿ ಆಗಿ ಆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರೋದ್ರಿಂದ ನೀವು ಬಹಳಷ್ಟು ನೋವು ಅನುಭವಿಸಿ ಅದರಿಂದ ಕನ್ಫ್ಯೂಷನ್ ಆಗಿ ಇರಬೇಕಾ ಇರಬಾರ್ದಾ ಮದುವೆ ಕನಸುಗಳೆಲ್ಲ ಕಟ್ಟಿದ್ರಿ. ಸೊ ಕಟ್ಟಿದ್ರಿ ಆದ್ರೂ ಏನಂತ ಅಂದರೆ ಇವನ ಜೊತೆ ಇರಬೇಕಾ ಬೇಡವಾ, ಇವಳ ಜೊತೆ ಇರಬೇಕಾ ಬೇಡವಾ, ಯಾಕಿದೆಲ್ಲ ನಡೀತಿದೆ, ನನಗೆ ಅವಳ ಪ್ರೀತಿ ಬಿಟ್ಟು ಬೇರೆ ಏನು ಬೇಡ, ಈ ರೀತಿ ಎಲ್ಲ ಆಲೋಚನೆ ಮಾಡ್ತಿದ್ರಿ. ಆ್ಯಂಡ್ ಇವಾಗ ಜಸ್ಟಿಸ್ಗೋಸ್ಕರ ಕಾಯ್ತಿದ್ರ ಎಷ್ಟೊಂದು ಜನ. ನನಗೆ ನ್ಯಾಯ ಸಿಗಲ್ವಾ, ಯಾಕೆ ಹಿಂಗೆ ಮಾಡಿದೆ ಭಗವಂತ ಅಂತ ಕೇಳ್ತಿದ್ದೀರಾ. ಖಂಡಿತ ನಿಮ್ಮ ಒಂದು ಈ ಪರಿಸ್ಥಿತಿಗೆ ಜಸ್ಟಿಸ್ ಅನ್ನೋದು ಸಿಗುತ್ತೆ. ಭಾಳಷ್ಟು ಕನಸುಗಳನ್ನ ಕಟ್ಟಿದ್ರಿ. ನಿಮಗೆ ಈಗಲೂ ಕೂಡ ಅವಕಾಶ ಇದೆ ನಿಮ್ಮ ಪ್ರೀತಿ ಸರಿ ಹೋಗೋದಕ್ಕೆ. ನಿಮ್ಮ ಪಾರ್ಟ್ನರ್ ವಾಪಸ್ ಬಂದೇ ಬರ್ತಾರೆ ಅಂತ ಹೇಳ್ತೀನಿ. ಯಾರೆಲ್ಲ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದ್ದೀರಾ ಪ್ಲೀಸ್ ಬಿ ಪ್ರಾಕ್ಟಿಕಲ್. ಆಗೋದೆಲ್ಲ ಒಳ್ಳೆಯದಕ್ಕೆ, ಬರೀ ಒಳ್ಳೆಯದೇ ಆಕ್ಸೆಪ್ಟ್ ಮಾಡ್ಕೊಬೇಕು ಅಂತ ಏನಿಲ್ಲ. ಯಾವುದೇ ಒಂದು ಪರಿಸ್ಥಿತಿ ಬಂದ್ರೂ ಅದನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಮನೋಭಾವ ಇಟ್ಕೊಬೇಕು. ಅರ್ಥ ಆಯ್ತಾ? ಯಾಕೆ ಅಂದರೆ ಜೀವನ ಅನ್ನೋದು ಯಾವ ರೀತಿ ಅಂದರೆ ಇವತ್ತು ಇದ್ದವರು ನಾಳೆ ಇರೋದಿಲ್ಲ. ಬಿ ಪ್ರಾಕ್ಟಿಕಲ್. ಯಾವ ಸಂದರ್ಭಕ್ಕೆ ಆ ವ್ಯಕ್ತಿ ಬೇರೆ ವ್ಯಕ್ತಿ ಜೊತೆ ಅವಳು ಓದ್ಲು ಅಥವಾ ಯಾವ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಅವರು ಹಂಗಾದ್ರು, ಇದನ್ನು ಕೂಲಂಕುಷವಾಗಿ ಒಂದಲ್ಲ ಎರಡಲ್ಲ ಮೂರಲ್ಲ ಒಂದು 10 ಬಾರಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಅಥವಾ ಆ ಪಾರ್ಟ್ನರ್ ನಿಮಗೆ ಸರಿ ಹೊಂದುತ್ತಾರ, ಅವ್ರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾರ ಅಥವಾ ಅವ್ರು ನಿಜವಾಗ್ಲೂ ನಿಮ್ಮ ಸೋಲ್ಮೇಟಾ, ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸೊ ಆದರೂ ಅದೆಲ್ಲ ಬೇಡ. ಇವಾಗ ನಿಮ್ಮ ಪ್ರೀತಿ ವಿಚಾರದಲ್ಲಿ ನ್ಯಾಯಕ್ಕೋಸ್ಕರ ಕಾಯ್ತಿದ್ದೀರಾ. ಇಷ್ಟೆಲ್ಲ ಚೆನ್ನಾಗಿದ್ದಿದ್ದು ಪ್ರೀತಿ ಸಡನ್ನಾಗೆ ಅಲ್ಲೋಲ ಕಲ್ಲೋಲ ಆಗಿ ಲೈಕ್ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ದಾರೆ ಅಂತ ಊಹಾಪೋಹಗಳಿರ್ಬೋದು ಅಥವಾ ಇರಲೂಬಹುದು. ಸೊ ಅದರಿಂದ ನ್ಯಾಯ ಬೇಕು ಅಂತ ಕಾಯ್ತಿದ್ರೆ ಖಂಡಿತ ಜಡ್ಜ್ಮೆಂಟ್ ಅನ್ನೋದಂತೂ ಸಿಗುತ್ತೆ. ಯಾರೆಲ್ಲ ಪೈಲ್ ನಂಬರ್ 2 ಚಾಯ್ಸ್ ಮಾಡಿದಿರೋ ಪ್ಲೀಸ್ ಪೇಷನ್ಸಿಂದ ಇರಿ ಅಂತ ಹೇಳ್ತೀನಿ. ಪೈಲ್ ನಂಬರ್ 1ನಲ್ಲಿರೋರ್ಗೂ ಅಷ್ಟೇ. ಈಗ ಚೆನ್ನಾಗಿದ್ದಾಗ ಒಂದು ಹೈ ಎನರ್ಜಿನಲ್ಲಿದ್ದು ಏನೋ ಸಣ್ಣ ಪುಟ್ಟ ಜಗಳ ಆಯಿತು ಅಂತ ಮತ್ತೆ ಲೋ ಎನರ್ಜಿಗೆ ಹೋಗೋದಲ್ಲ. ಎಲ್ರಿಗೂ ಹೇಳೋದಿಷ್ಟೇ, ಒಂದು ಎನರ್ಜಿನ ಬ್ಯಾಲೆನ್ಸ್ ಮಾಡೋ ಒಂದು ಕೆಪಾಸಿಟಿ, ಮೈಂಡ್ ಕೆಪಾಸಿಟಿ ಪಡ್ಕೊಬೇಕು ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾ ಫ್ಯಾಮಿಲಿ ಅವರು ಕೂಡ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದೀರೋ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತಾ ಗ್ರೀನ್ ತಾರಮ್ಮ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.